2026ರ IPLನಲ್ಲಿ ಎಲ್ಲರ ಕಣ್ಣು ಈಗ ಪ್ಲೇ ಆಫ್ ಸುತ್ತಿನತ್ತ ನೆಟ್ಟಿದೆ. ಟಾಪ್ 1ನಲ್ಲಿ RCB, ಟಾಪ್ 2ನಲ್ಲಿ ಗುಜರಾತ್ ಹಾಗೆ ಟಾಪ್ 3ನಲ್ಲಿ ಹೈದರಾಬಾದ್ ತಂಡಗಳಿದೆ. ಅಂಡ್ 4ನೇ ಟಿಕೆಟ್ ಯಾರಿಗೆ ಅನ್ನೋದು ಇನ್ನೂ ಕೂಡ ಫೈನಲ್ ಆಗಿಲ್ಲ. ಲೀಗ್ ಹಂತದ ಲಾಸ್ಟ್ ಮ್ಯಾಚ್ ವರೆಗೂ ಕೂಡ ಕ್ಯೂರಿಯಾಸಿಟಿ ಇದ್ದದ್ದೇ. ಆದರೆ RCB ಅಭಿಮಾನಿಗಳ ಚಿತ್ತ ಮಾತ್ರ ಕ್ವಾಲಿಫೈಯರ್ 1 ಅತ್ತ ನೆಟ್ಟಿದೆ. ಮಂಗಳವಾರ ಗುಜರಾತ್ ವಿರುದ್ಧ ಅಖಾಡಕ್ಕಿಳಿಯಲಿರುವಂಥ RCB ಗೆದ್ದು ಫೈನಲ್ಗೆ ಲಗ್ಗೆ ಇಡಬೇಕಿದೆ. ಹಾಗಂತ ಗುಜರಾತ್ ಏನು ಸುಲಭಕ್ಕೆ ಸೋಲುವಂಥ ತಂಡ ಅಲ್ಲ. ಹಾಗಾದರೆ ಬೆಂಗಳೂರು ಜೊತೆಗೆ ಗುಜರಾತ್ ನಡುವಿನ ಬ್ಯಾಟಲ್ ಹೇಗಿರುತ್ತೆ? ಬ್ಯಾಟಿಂಗ್ ಲೈನಪ್ ಹೇಗಿದೆ? ಬೌಲಿಂಗ್ ಅಟ್ಯಾಕ್ನಲ್ಲಿ ಯಾರು ಸ್ಟ್ರಾಂಗ್ ಆಗ್ತಾರೆ? ವೀಕ್ನೆಸ್ಗಳೇನು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಒಂದ್ ಕಡೆ ಚೆನ್ನೈ ವಿರುದ್ಧದ ಮ್ಯಾಚಲ್ಲಿ 89 ರನ್ಗಳ ಬಿಗ್ ಮಾರ್ಜಿನ್ನಲ್ಲಿ ಗೆದ್ದು ಬರ್ತಾ ಇರುವಂಥ ಗುಜರಾತ್ ಟೈಟಾನ್ಸ್, ಮತ್ತೊಂದು ಕಡೆ 55 ರನ್ಗಳ ಬೃಹತ್ ಅಂತರದಲ್ಲಿ ಸೋತು ಬರ್ತಾ ಇರುವಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇಬ್ಬರ ಇಂಟೆಂಟ್ ಕೂಡ ಒಂದೇ, ಮಸ್ಟ್ ಅಂಡ್ ಶುಡ್ ಕ್ವಾಲಿಫೈರ್ 1 ಗೆದ್ದು ಸೀದಾ ಫೈನಲ್ಗೆ ಲಗ್ಗೆ ಇಡಬೇಕು ಅಂತ. ಹಾಗೆ ಲೀಗ್ ಹಂತದಲ್ಲಿ ಇಬ್ಬರೂ ಕೂಡ ಬಲಿಷ್ಠ ತಂಡಗಳು. ಈ ಸೀಸನ್ನಲ್ಲೂ ಕೂಡ ಅದ್ಭುತ ಪ್ರದರ್ಶನದ ಮೂಲಕ ಟಾಪ್ 2 ಸ್ಥಾನದಲ್ಲಿ ಕೂತಿದ್ದಾರೆ. ಮಸ್ಟ್ ಅಂಡ್ ಶುಡ್ ಗೆದ್ದು ಫೈನಲ್ನಲ್ಲಿ ಕೂರಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ಎರಡೂ ತಂಡಗಳಿಂದ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಸ್ಟ್ರೆಂತ್ ಹೇಗಿದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಬೆಂಗಳೂರು ಸ್ಟ್ರೆಂತ್ ಹೇಗೆ, ಹಾಗೆ ವೀಕ್ನೆಸ್ ಏನು ಅನ್ನೋದನ್ನು ಕೂಡ ನೋಡೋಣ. ಮೊದಲನೇದಾಗಿ ಬೆಂಗಳೂರು ತಂಡದ ಪರ RCB ಪರ ಅಂದರೆ 557 ರನ್ಗಳನ್ನ ಪಡೆದು ವಿರಾಟ್ ಕೊಹ್ಲಿ ಅವರು ಹೈ ಸ್ಕೋರ್ ಆಗಿರುವಂಥದ್ದು. ಸೊ ಈಗ RCB ಪರ ಬ್ಯಾಟಿಂಗ್ನಲ್ಲಿ ಯಾರಪ್ಪ ಹೈಯೆಸ್ಟ್ ಸ್ಕೋರರ್ ಅಂದರೆ ಅದು ಕಿಂಗ್ ವಿರಾಟ್ ಕೊಹ್ಲಿ. ಸೊ ಈ ಸೀಸನಲ್ಲಿ ಒಂದು ಶತಕ ಕೂಡ ಬಂದಿದೆ. 557 ರನ್ಗಳನ್ನು ಪಡೆದು ಹೈ ಸ್ಕೋರರ್ ಆಗಿರುವಂಥದ್ದು, ಜೊತೆಗೆ ಬ್ಯಾಟಿಂಗ್ ಬ್ಯಾಕ್ ಬೋನ್ ಆಗಿ ನಿಂತಿರುವಂಥದ್ದು ಕೊಹ್ಲಿ. ಆ್ಯಂಡ್ ಒನ್ಸ್ ಅಗೇನ್ ಈ ಸೀಸನ್ ಕೂಡ ವಿರಾಟ್ ಕೊಹ್ಲಿ ಅವರ ಸಕ್ಸಸ್ ಯಾತ್ರೆ ಕಂಟಿನ್ಯೂ ಆಗಿರುವಂಥದ್ದು. ಸೊ ಇದು ಕೊಹ್ಲಿ ಅವರ ಫಾರ್ಮ್ RCBಗೆ ಪ್ಲಸ್ ಆಗುತ್ತೆ. ಇನ್ನು ನಾಯಕ ರಜತ್ ಪಾಟಿದಾರ್ ಹಾಗೆ ದೇವದತ್ ಪಡಿಕ್ಕಲ್ ಸ್ಟ್ರೆಂತ್ ಆಗ್ತಾರೆ. ಟಾಪ್ ಆರ್ಡರ್ ಅಂತ ಬಂದಾಗ ನಂಬರ್ 3ನಲ್ಲಿ ಬರುವಂಥ ದೇವದತ್ ಪಡಿಕ್ಕಲ್ ಹಾಗೆ ದೇವದತ್ ಪಾಟಿದಾರ್ ಅವರ ಅದ್ಭುತ ಪ್ರದರ್ಶನ ಕೂಡ RCB ತಂಡಕ್ಕೆ ಸ್ಟ್ರೆಂತ್ ಆಗುತ್ತೆ. ಅದು ಅಲ್ಲದೆ ಈ ಸೀಸನ್ನಲ್ಲಂತೂ ದೇವದತ್ ಪಡಿಕ್ಕಲ್ ಅವರ IPL ಕರಿಯರ್ನಲ್ಲೇ ದಿ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ. ಸ್ಟ್ರೈಕ್ ರೇಟ್ ಅಂತೂ ಅತ್ಯದ್ಭುತವಾಗಿದೆ. ಸೊ ಹೀಗಾಗಿ ಅವರು ಕೂಡ ಸ್ಟ್ರೆಂತ್ ಆಗ್ತಾರೆ. ಜೊತೆಗೆ ರಜತ್ ಪಾಟಿದಾರ್ ಅವರ ಸೀಸನ್ ಕೂಡ ಚೆನ್ನಾಗಿದೆ, ಅವರ ಸ್ಟ್ರೈಕ್ ರೇಟ್ ಕೂಡ ಚೆನ್ನಾಗಿದೆ. ಸೊ ಅವರು ಕೂಡ ಗೇಮನ್ನು ರೀಡ್ ಮಾಡಿಕೊಂಡು ಯಾವ ಮ್ಯಾಚಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡಬೇಕು ಅಂತೇಳಿ ಗೇಮ್ ಪ್ಲ್ಯಾನನ್ನು ಮಾಡಿಕೊಂಡು ಪರ್ಫಾರ್ಮ್ ಮಾಡ್ತಾ ಇರುವಂಥದ್ದು. ಇನ್ನು ಬೌಲಿಂಗ್ ಅಂತ ಬಂದಾಗ ಪವರ್ ಪ್ಲೇನಲ್ಲಿ ಭುವನೇಶ್ವರ್ ಕುಮಾರ್ ಹಾಗೆ ಜೋಶ್ ಹೇಜಲ್ವುಡ್ ಅವರ ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿರುವಂಥದ್ದು. ಸೊ ಇವರಿಬ್ಬರ ಕಾಂಬಿನೇಷನ್ ವರ್ಕೌಟ್ ಆಯಿತು ಅಂದರೆ ಎದುರಾಳಿ ಬ್ಯಾಟರ್ಗಳ ಪಡೆಯನ್ನು ಪವರ್ ಪ್ಲೇನಲ್ಲೇ ಪೆವಿಲಿಯನ್ಗೆ ಸೇರಿಸುವಂಥ ಕೆಪಾಸಿಟಿ ಈ ಇಬ್ಬರು ಬೌಲರ್ಗಳಿಗಿದೆ. ಸೊ ಅದನ್ನು ಯೂಸ್ ಮಾಡಿಕೊಂಡ್ರೆ ಒನ್ ಆಫ್ ದಿ ಬೆಸ್ಟ್ ಗೇಮ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮಿಡಲ್ ಆರ್ಡರ್ನಲ್ಲಿ ಟಿಮ್ ಡೇವಿಡ್, ಕೃನಾಲ್ ಪಾಂಡ್ಯ ಅದ್ಭುತ ಆಟವನ್ನು ಆಡ್ತಾ ಇರುವಂಥದ್ದು. ಮಿಡಲ್ ಆರ್ಡರ್ ಅಂತ ಬಂದರೆ RCB ಫಿನಿಶಿಂಗ್ ವಿಭಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ಟಿಮ್ ಡೇವಿಡ್ ಹಾಗೆ ಕೃನಾಲ್ ಪಾಂಡ್ಯ ಸಾಕಷ್ಟು ಪಂದ್ಯಗಳಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸನ್ನು ನೀಡಿ ಗೆಲ್ಲಿಸ್ಕೊಟ್ಟಿದ್ದಾರೆ. ಸೊ ಇವರಿಬ್ಬರು ಕೂಡ ಅದ್ಭುತವಾದಂಥ ಫಾರ್ಮ್ನಲ್ಲಿ ಇರುವಂಥದ್ದು. ಇನ್ನು ಟಾಪ್ ಆರ್ಡರ್ ಬೇಗ ಔಟ್ ಆದರೆ ಮಧ್ಯಮ ಕ್ರಮಾಂಕ ಸ್ಟ್ರಾಂಗ್ ಇಲ್ಲ. ಸೊ ಇದು RCBಯ ವೀಕ್ನೆಸ್ ಅಂದರೆ. ಸೊ ಇಲ್ಲಿ RCB ಡಿಪೆಂಡ್ ಆಗಿರುವಂಥದ್ದು ಕೆಲ ಬ್ಯಾಟರ್ಗಳ ಮೇಲೆ. ಆ್ಯಂಡ್ ಇಲ್ಲಿ ಇಬ್ಬರು ಬ್ಯಾಟರ್ಗಳು RCBಗೆ ಕೈ ಕೊಟ್ಟಿರುವಂಥದ್ದು ಈ ಸೀಸನ್ನಲ್ಲಿ. ಅದು ಒಂದು ಜಿತೇಶ್ ಶರ್ಮಾ ಹಾಗೆ ರೊಮ್ಯಾರಿಯೋ ಶೆಫರ್ಡ್. ಈ ಇಬ್ಬರಿಂದಲೂ ಕೂಡ ರನ್ಸ್ ಬಂದಿಲ್ಲ ಇಡೀ ಸೀಸನ್. ಸೊ ಏನು ಮಿಡಲ್ ಆರ್ಡರ್ನಲ್ಲಿ ಇವರಿಬ್ಬರು ಕೂಡ ಅಟ್ಲೀಸ್ಟ್ 1-2 ಪಂದ್ಯಗಳಲ್ಲಿ ಆಡಿದಿದ್ರು ಕೂಡ ಅಷ್ಟೊಂದು ಡ್ಯಾಮೇಜ್ ಆಗ್ತಾ ಇರಲಿಲ್ಲ. ಸೊ ಇಡೀ ಸೀಸನ್ ಅವರಿಬ್ಬರು ಇಲ್ಲ ಅಂತಂದಾಗ RCBಯಲ್ಲಿ ಇಬ್ಬರು ಬ್ಯಾಟರ್ಗಳು ಕಡಿಮೆ ಇದ್ದಾರೆ ಅನ್ನುವಂಥ ಲೆಕ್ಕನೇ ಬರುತ್ತೆ. ಸೊ ಇದು ಒಂದು ವೀಕ್ನೆಸ್ ಆಗುತ್ತೆ. ಸೊ ಅದು ಅಲ್ಲದೆ ಈಗ ನೆಕ್ಸ್ಟ್ ಕ್ರೂಷಿಯಲ್ ಪಂದ್ಯಗಳು ಇರೋದ್ರಿಂದ ಒಬ್ಬೊಬ್ಬರ ಪಾತ್ರ ಏನು ಅನ್ನೋದು ಅವರಿಗೆ ಕರೆಕ್ಟಾಗಿ ತಿಳ್ಕೊಂಡು ಅದೇ ರೀತಿಯಾಗಿ ಪರ್ಫಾರ್ಮ್ ಮಾಡಿದರೆ ತಂಡಕ್ಕೆ ಒಳ್ಳೆಯದು. ಇನ್ನು ಕ್ವಾಲಿಫೈರ್ 1 ಪಂದ್ಯ ನಡೆಯಲಿರುವಂಥ ಧರ್ಮಶಾಲಾದ ವೇಗ ಮತ್ತು ಬೌನ್ಸ್ ಇರುವಂಥ ಪಿಚ್ ಸ್ವಲ್ಪ ಸವಾಲ್ ಆಗಬಹುದು. ಧರ್ಮಶಾಲಾದ ಪಿಚ್ ಬೌನ್ಸ್ ಜಾಸ್ತಿ ಇದೆ, ಜೊತೆಗೆ ಪಿಚ್ನಲ್ಲಿ ವೇಗ ಕೂಡ ಚೆನ್ನಾಗಿರುತ್ತೆ. ಬೌನ್ಸ್ ಇರೋದ್ರಿಂದ ಇಲ್ಲಿ ಬ್ಯಾಟಿಂಗ್ ಮಾಡೋರಿಗೆ ಸ್ವಲ್ಪ ಸವಾಲ್ ಅನಿಸಬಹುದು. ಬಟ್ ಆಲ್ರೆಡಿ ಧರ್ಮಶಾಲಾದಲ್ಲಿ ಪಂಜಾಬ್ ವಿರುದ್ಧನೇ ಗೆದ್ದಿರುವಂಥ ಬೆಂಗಳೂರು ತಂಡಕ್ಕೆ ಇಲ್ಲಿ ಸ್ಟ್ರೆಂತ್ ಜೊತೆಗೆ ಇಲ್ಲಿ ಕಾನ್ಫಿಡೆನ್ಸ್ ಕೂಡ ಜಾಸ್ತಿನೇ ಇರುತ್ತೆ. ಇನ್ನು ವಿಕೆಟ್ಸ್ ಬಿದ್ದರೆ ಫಿನಿಶ್ ಮಾಡುವಂಥ ಪ್ಲೇಯರ್ಗಳು ಇಲ್ಲ RCBಯಲ್ಲಿ. ಸೊ ಆರಂಭದಲ್ಲಿ ಇದೇ ಹೇಳಿದ್ದು, ಟಾಪ್ ಆರ್ಡರ್ ಕೈ ಕೊಟ್ಟರೆ ಅದನ್ನು ಫಿನಿಶ್ ಮಾಡುವಂಥ ಗೇಮ್ ಚೇಂಜರ್ ಆಗಲಿ ಅಥವಾ ಪವರ್ ಹಿಟ್ಟರ್ ಆಗಲಿ ಟಿಮ್ ಡೇವಿಡ್ ಮೇಲೆ ಡಿಪೆಂಡ್ ಆಗಬೇಕಿದೆ. ಸೊ ಟಿಮ್ ಡೇವಿಡ್ ಎಲ್ಲ ಪಂದ್ಯಗಳನ್ನು ಆಡೋಕ್ಕಾಗಲ್ಲ. ಸೊ ಶೆಫರ್ಡ್ ಇಲ್ಲಿ ಅವರ ಪಾತ್ರವನ್ನು ನಿಭಾಯಿಸ್ತಾ ಇಲ್ಲ. ಸೊ ಇದು ಕೂಡ ಎಫೆಕ್ಟ್ ಆಗುವಂಥದ್ದು.
ಇನ್ನು ಮೇನ್ಲಿ ಇನ್ನು RCB ಇರುವಂಥದ್ದು ಫೀಲ್ಡಿಂಗ್ ಎಫೆಕ್ಟಿವ್ ಇಲ್ಲ, ಜೊತೆಗೆ ಸಾಕಷ್ಟು ಕ್ಯಾಚ್ಗಳನ್ನ ಡ್ರಾಪ್ ಮಾಡ್ತಾ ಇರುವಂಥದ್ದು. ಆ್ಯಕ್ಚುಲಿ ಸಾಕಷ್ಟು ಅನುಭವ ಇರುವಂಥ ಆಟಗಾರರೇ ಬೆಂಗಳೂರು ತಂಡದಲ್ಲಿದ್ದಾರೆ. ಬಟ್ ಅದರಲ್ಲಿ ವಿರಾಟ್ ಕೊಹ್ಲಿ ಹಾಗೆ ಫಿಲ್ ಸಾಲ್ಟ್ರನ್ನ ಬಿಟ್ಟರೆ ಉಳಿದವರು ಯಾರು ಕೂಡ ಬೌಲಿಂಗ್ನಲ್ಲಿ ಅಷ್ಟೇನು ಎಫೆಕ್ಟಿವ್ ಆಗಿ ಕಾಣಿಸ್ತಿಲ್ಲ. RCB ತಂಡದ ಬೌಲಿಂಗ್ ವಿಭಾಗ ಸಮ್ಟೈಮ್ಸ್ ದುಬಾರಿ ಆಗಲಿಕ್ಕೆ ಅಥವಾ ಎಕ್ಸ್ಪೆನ್ಸಿವ್ ಆಗಲಿಕ್ಕೆ ಕಾರಣನೇ ಬೌಲಿಂಗ್ ಅಥವಾ ಅಲ್ಲಿ ಏನು ಕ್ರಿಯೇಟ್ ಮಾಡ್ತಾರಲ್ಲ ಕ್ಯಾಚಸ್ನ, ಅದನ್ನು ಕರೆಕ್ಟಾಗಿ ಕ್ಲಿಯರಾಗಿ ಕನ್ವರ್ಟ್ ಮಾಡದೇ ಇರುವಂಥದ್ದು ಫೀಲ್ಡರ್ಗಳ ಕೆಲಸವಾಗಿರ್ತದೆ. ಬಟ್ ಅದನ್ನು ಮಾಡ್ತಾ ಇಲ್ಲ. ಇದೇ ಕಾರಣಕ್ಕೆ ಇಲ್ಲಿ ಬೌಲಿಂಗ್ ಕೂಡ ಎಕ್ಸ್ಪೆನ್ಸಿವ್ ಆಗ್ತಾ ಇರುವಂಥದ್ದು ಕೂಡ ಫೀಲ್ಡರ್ಗಳ ಬೇಜವಾಬ್ದಾರಿಯಿಂದ. ಇನ್ನು ಬೌಲಿಂಗ್ನಲ್ಲಿ ಮತ್ತೊಂದು ವೀಕ್ನೆಸ್ ಏನಂದರೆ ಭುವಿಗೆ ಸಾಥ್ ಸಿಗ್ತಾ ಇಲ್ಲ. ಹೇಜಲ್ವುಡ್ ಇತ್ತೀಚಿನ ಪಂದ್ಯಗಳಲ್ಲಿ ದುಬಾರಿ ಆಗಿರುವಂಥದ್ದು. ಭುವಿ ಒನ್ ಆಫ್ ದಿ ಬೆಸ್ಟ್ ಈ ಸೀಸನಲ್ಲಿ ಪರ್ಫಾರ್ಮರ್ ಆಗಿರುವಂಥದ್ದು ಬೌಲಿಂಗ್ನಲ್ಲಿ. ಆದರೆ ಭುವಿಗೆ ಹೇಜಲ್ವುಡ್ ಸಾಥ್ ಕೊಡ್ತಾ ಇಲ್ಲ. ಲಾಸ್ಟ್ ಸೀಸನ್ ಈ ಕೆಲಸವನ್ನ ಹೇಜಲ್ವುಡ್ ಮಾಡಿದ್ರು, ಅಂದರೆ RCBಯ ಹೇಜಲ್ ಗಾಡ್ ಥರ ಪರ್ಫಾರ್ಮ್ ಮಾಡಿದ್ರು. ಆ ಟೈಮಲ್ಲಿ ಭುವಿ ಇರ್ಬೋದು, ಜೊತೆಗೆ ಯಶ್ ದಯಾಳ್ ಇರ್ಬೋದು, ಒಳ್ಳೆ ಸಾಥ್ ಕೊಡ್ತಾ ಇದ್ರು. ಬಟ್ ಈ ಸಲ ಭುವಿಗೆ ಅಂತ ಒಳ್ಳೆ ಹ್ಯಾಂಡ್ ಸಿಕ್ಕಿಲ್ಲ. ಸೊ ಇದು ಕೂಡ ಎಫೆಕ್ಟ್ ಆಗಬಹುದು. ಸೊ ಇತ್ತೀಚಿನ ಪಂದ್ಯಗಳಲ್ಲಿ ದುಬಾರಿ ಆಗಿರುವಂಥದ್ದು ಹೇಜಲ್ವುಡ್, ಇದು ಕೂಡ ಮೇನ್ ಪ್ರಾಬ್ಲಮ್ ಆಗುತ್ತೆ. ಹೀಗೆ RCB ಕಪ್ ಗೆಲ್ಲಬೇಕು ಅಂದರೆ ತಂಡದಲ್ಲಿರುವಂಥ ಕೆಲ ಮೈನಸ್ನು ಕೂಡ ತಿದ್ಕೊಳ್ಬೇಕಿದೆ. ಗುಜರಾತ್ ವಿರುದ್ಧದ ಮ್ಯಾಚಲ್ಲಿ ತಮ್ಮ ಗೇರನ್ನು ಬದಲಿಸಿಕೊಳ್ಳಲೇಬೇಕಿದೆ. ಸೊ ಎಲ್ಲರಿಂದಲೂ ಸಪೋರ್ಟ್ ಸಿಕ್ಕಾಗ ಮಾತ್ರ ಕಪ್ ನಮ್ಮದು ಅಂತ ಹೇಳಿಕೊಳ್ಳೋಕೆ ಸಾಧ್ಯವಾಗೋದು. ಸೊ ಇದು ಬೆಂಗಳೂರು ತಂಡದ ಕಥೆಯಾದರೆ ಗುಜರಾತ್ ಟೈಟನ್ಸ್ ಕೂಡ ಡಿಫರೆಂಟ್ ಆಗಿ ಈ ಸೀಸನಲ್ಲಿ ಕಾಣ್ತಾ ಇರುವಂಥದ್ದು. ಆ್ಯಂಡ್ ಅಲ್ಲಿ ಗುಜರಾತ್ ತಂಡದ ಮೇನ್ ಪ್ಲಸ್ ಪಾಯಿಂಟ್ ಏನಂದರೆ ಅಲ್ಲಿನ ಓಪನರ್ಗಳು ಗಿಲ್ ಹಾಗೆ ಸಾಯಿ ಸುದರ್ಶನ್. ಈ ಜೋಡಿ ಲಾಸ್ಟ್ ಸೀಸನಲ್ಲೂ ಮೋಡಿ ಮಾಡಿತ್ತು, ಈ ಸೀಸನಲ್ಲೂ ಕೂಡ ಮೋಡಿ ಮಾಡಿದ್ದಾರೆ. ಆ್ಯಂಡ್ 10 ತಂಡಗಳ ಪೈಕಿ ಫಸ್ಟ್ 1000 ರನ್ಗಳನ್ನು ಪೂರೈಸಿದಂಥ ಓಪನಿಂಗ್ ಪೇರ್ ಅಂದರೆ ಅದು ಶುಭ್ಮನ್ ಗಿಲ್ ಹಾಗೆ ಸಾಯಿ ಸುದರ್ಶನ್ ಜೋಡಿ. ಇವರಿಬ್ಬರು ಕೂಡ 600+ ರನ್ಗಳನ್ನು ಕಲೆ ಹಾಕಿರುವಂಥದ್ದು ಈ ಸೀಸನಲ್ಲಿ. ಗಿಲ್ 616 ರನ್ಗಳನ್ನ ಹೊಡೆದಿದ್ರೆ ಸಾಯಿ ಸುದರ್ಶನ್ 638 ರನ್ಗಳನ್ನ ಕಲೆ ಹಾಕಿರುವಂಥದ್ದು. ಸೊ ಈ ಜೋಡಿ ವರ್ಸ್ ಸೆಟಲ್ ಆಯಿತು ಅಂದರೆ ಎದುರಾಳಿ ಬೌಲರ್ಗಳಿಗೆ ಪಿಕ್ಚರ್ ಬಿಡಿಸೋದಂತೂ ಗ್ಯಾರಂಟಿ. ಅದು ಅಲ್ಲದೆ ಇವರೇನು ಹಾಗಂತ ಬಿಗ್ ಹಿಟರ್ಗಳು 6ಅಲ್ಲೇ ಡೀಲ್ ಮಾಡ್ತಾರೆ ಅಂತ ಏನಿಲ್ಲ. ಕೆಳಗಡೆ 4ಅಲ್ಲೇ ಹೊಡ್ಕೊಂಡು ಸೊ ರನ್ ರೇಟ್ ಜೊತೆಗೆ ಎಷ್ಟು ಬೇಕೋ ಅಷ್ಟು ರೀಚ್ ಆಗೋಕ್ಕೆ ಇವರಿಬ್ಬರು ಕೂಡ ಕ್ರೀಸ್ ಕಚ್ಚಿ ನಿಲ್ಲೋದು ಎದುರಾಳಿ ತಂಡಗಳಿಗೆ ಡೇಂಜರ್ ಇರುತ್ತೆ. ಇನ್ನು ಜೋಸ್ ಬಟ್ಲರ್ ಹಾಗೆ ವಾಷಿಂಗ್ಟನ್ ಸುಂದರ್ ಕೂಡ ಬಿಗ್ ಸಪೋರ್ಟನ್ನು ಕೊಡ್ತಾ ಇರುವುದು. ಸೊ ಈ ಯಂಗ್ ಜೋಡಿ ಏನಿದೆ, ಓಪನಿಂಗ್ ಜೋಡಿ ಒಂದಷ್ಟು ಸ್ಕೋರನ್ನು ಮಾಡಿ ಔಟ್ ಆದಾಗ ನೆಕ್ಸ್ಟ್ ಬರುವಂಥ ಜೋಸ್ ಬಟ್ಲರ್ ಜೊತೆಗೆ ವಾಷಿಂಗ್ಟನ್ ಸುಂದರ್ ಕೂಡ ಸಪೋರ್ಟನ್ನು ಕೊಡ್ತಾ ಇರುವಂಥದ್ದು. ಇನ್ನು ಬೌಲಿಂಗ್ ಅಂತ ಬಂದಾಗಲೂ ಕೂಡ ತುಂಬ ಚೆನ್ನಾಗಿದೆ. ರಶೀದ್ ಖಾನ್ ಸ್ಪಿನ್ 19 ವಿಕೆಟನ್ನು ತಗೊಂಡಿರುವಂಥದ್ದು, ಜೊತೆಗೆ ಕಗಿಸೋ ರಬಾಡ 24 ವಿಕೆಟನ್ನು ತೆಗೆದುಕೊಂಡಿರುವಂಥದ್ದು ಗುಜರಾತ್ ಪರ. ಸೊ ಇಲ್ಲೇ ಗೊತ್ತಾಗ್ತಾ ಇದೆ ಬೌಲಿಂಗ್ ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋದು. ಜೊತೆಗೆ ಮೊಹಮ್ಮದ್ ಸಿರಾಜ್ ಅವರ ವೇಗ ಹಾಗೆ ಡಾಟ್ ಬಾಲ್ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ. ಸಿರಾಜ್ ಪವರ್ ಪ್ಲೇನಲ್ಲೇ ಪವರ್ ಹಿಟ್ಟರ್ಗಳನ್ನು ಡಗ್ಔಟ್ಗೆ ಕಳಿಸುವಂಥ ಮೇನ್ ಬೌಲರ್ ಆಗಿರುವಂಥದ್ದು. ಸೊ ಚೆನ್ನೈ ವಿರುದ್ಧದ ಮ್ಯಾಚಲ್ಲೇ ನೋಡಿದ್ದೀವಿ 3 ಪ್ರಮುಖ ಬ್ಯಾಟರ್ಗಳನ್ನು ಹೇಗೆ ಪೆವಿಲಿಯನ್ ಸೇರಿಸಿದ್ರು ಸಿರಾಜ್ ಅನ್ನೋದನ್ನು. ಇನ್ನು ರಾಹುಲ್ ತೆವಾಟಿಯಾ ಹಾಗೆ ಶಾರುಖ್ ಖಾನ್ ಫಿನಿಶಿಂಗ್ ಪವರ್ ಕೂಡ ಚೆನ್ನಾಗಿದೆ. ಸೊ ಓಪನಿಂಗ್ ಚೆನ್ನಾಗಿ ಜೋಡಿ ವರ್ಕೌಟ್ ಆಯಿತು ಅಂತಂದರೆ ಫಿನಿಶಿಂಗಲ್ಲೇ ತೆವಾಟಿಯಾ ಹಾಗೆ ಶಾರುಖ್ ಖಾನ್ ಕೂಡ ತಮ್ಮ ಕಡೆಯಿಂದ ಆದಂಥ ಸಪೋರ್ಟನ್ನು ಕೊಡುವಂಥ ಕೆಪಬಲ್ ಇದ್ದಾರೆ. ಇನ್ನು ಬೌಲಿಂಗಲ್ಲಿ ಇಲ್ಲಿ ಮೇನ್ ಇರುವಂಥದ್ದು ರಬಾಡ, ಹೋಲ್ಡರ್, ಸಿರಾಜ್ ಹಾಗೆ ರಶೀದ್. ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಲೈನ್ ಇರುವಂಥದ್ದು ಎಲ್ಲ ತಂಡಗಳಿಗೆ ಕಂಪೇರ್ ಮಾಡಿದರೆ. ಆ್ಯಂಡ್ ಈ ಎಲ್ಲ ಆಟಗಾರರು ಕೂಡ ಏನು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಮಿಂಚಿರುವಂಥ ಆಟಗಾರರು. ಸೊ ಈ ಸ್ಕ್ವಾಡ್ ತುಂಬ ಡೇಂಜರಸ್ ಆಗಿ ಕಾಣುವಂಥದ್ದು. ಇನ್ನು ಫೀಲ್ಡಿಂಗ್ ಚೆನ್ನಾಗಿದೆ, ತುಂಬ ಆಟಗಾರರಿಗೆ ಸಾಕಷ್ಟು ಅನುಭವ ಇರುವಂಥದ್ದು. ಗುಜರಾತ್ ತಂಡದ ಸಕ್ಸಸ್ನಲ್ಲಿ ಒನ್ ಆಫ್ ದಿ ಮೇನ್ ಸೀಕ್ರೆಟ್ ಅಂತಂದರೆ ಫೀಲ್ಡಿಂಗ್ ಅವ್ರದ್ದು ತುಂಬ ಅದ್ಭುತವಾಗಿದೆ. ಅದರಲ್ಲೂ ಕೂಡ ಜೇಸನ್ ಹೋಲ್ಡರ್ ಅಂತ ಆಟಗಾರರು ಫೀಲ್ಡಿಂಗ್ನಲ್ಲಿದ್ದಾಗ ಎಂಥದ್ದೇ ಕ್ಯಾಚನ್ನು ಕೂಡ ಅದನ್ನು ಕನ್ವರ್ಟ್ ಮಾಡುವಂಥ ಪ್ಲೇಯರ್ಗಳು ಆಗಿರೋದ್ರಿಂದ ಒಂದಷ್ಟು ಸಕ್ಸಸ್ ಸಿಗ್ತಾ ಇರುವಂಥದ್ದು. ಹೌದು, ಆಫ್ ಚಾನ್ಸ್ ಇದ್ದಾಗ ಅದನ್ನು ನಾವು ಯಾವುದೋ ಒಂದು ಬ್ಯಾಟರ್ನ ಔಟ್ ಮಾಡಿದ್ವಿ ಅಂತಂದರೆ ಅದೇ ಆ ಪಂದ್ಯದ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಆಗಬಹುದು. ಸೊ ಅಲ್ಲಿಂದಲೇ ಟರ್ನಿಂಗ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇದು ಗುಜರಾತ್ ತಂಡಕ್ಕೆ ಪ್ಲಸ್ ಆಗಿ ಕಾಣ್ತಾ ಇರುವಂಥದ್ದು. ಇನ್ನು ಮೈನಸ್ ಅಂತ ನೋಡೋದಾದರೆ ಗಿಲ್ ಅಥವಾ ಸುದರ್ಶನ್ ಮೇಲೆಯೇ ಡಿಪೆಂಡ್ ಆಗಿರುವಂಥ ತಂಡ. ಬ್ಯಾಟಿಂಗ್ನಲ್ಲಿ ಗಿಲ್ ಹಾಗೆ ಸುದರ್ಶನ್ ಮೇಲೆಯೇ ಕಂಪ್ಲೀಟ್ ಆಗಿ ಇಡೀ ತಂಡ ಡಿಪೆಂಡ್ ಆಗಿರುವಂಥದ್ದು. ಈ ಒಂದು ಜೋಡಿ ಒಳ್ಳೆ ಉತ್ತಮ ಪಾರ್ಟ್ನರ್ಶಿಪ್ ಅಂತಂದರೆ ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಬಟ್ ಇವರಿಬ್ಬರು ಕೂಡ ಬೇಗನೆ ಔಟ್ ಆದರೆ ಅದನ್ನು ಕನ್ವರ್ಟ್ ಮಾಡೋಕ್ಕೆ ನೆಕ್ಸ್ಟ್ ಬರುವಂಥವ್ರಿಗೆ ಸಾಧ್ಯವಾಗ್ತಾ ಇಲ್ಲ. ಸೊ ಇದು ಒಂದು ಮೇನ್ ವೀಕ್ನೆಸ್ ಆಗುತ್ತೆ. ಹೀಗಾಗಿ ಇವರಿಬ್ಬರನ್ನ ಔಟ್ ಮಾಡೋದು RCBಗಿರುವಂಥ ಮೇನ್ ಚಾಲೆಂಜ್. ಹೀಗೆ ಎರಡೂ ತಂಡಗಳಲ್ಲೂ ಕೂಡ ಒಂದಷ್ಟು ಪ್ಲಸ್ ಆ್ಯಂಡ್ ಮೈನಸ್ ಅಂತ ಇದ್ದೇ ಇದೆ. ಈ ಸೀಸನ್ನಲ್ಲಿ ಉಭಯ ತಂಡಗಳು 2 ಸಲ ಮುಖಾಮುಖಿ ಆಗಿದ್ರು. ಮೊದಲ ಪಂದ್ಯದಲ್ಲಿ ಬೆಂಗಳೂರು ಗೆದ್ದರೆ 2ನೇ ಮ್ಯಾಚಲ್ಲಿ ಗುಜರಾತ್ ತಂಡ ಗೆದ್ದಿತ್ತು. ಸೊ ಈಕ್ವಲ್ ಫೈಟ್ ಅಂತೂ ಈ ಸೀಸನಲ್ಲಿ ಕೊಟ್ಟಿದ್ದಾರೆ. ಇನ್ನು ಈ ಮ್ಯಾಚಲ್ಲಿ ಎಲ್ಲರ ಕಣ್ಣು ಇರುವಂಥದ್ದು ಬೌಲಿಂಗ್ ಬ್ಯಾಟಲ್ ಬಗ್ಗೆ. ಅದರಲ್ಲೂ ಕೂಡ ಭುವನೇಶ್ವರ್ ಕುಮಾರ್ ವರ್ಸಸ್ ಕಗಿಸೋ ರಬಾಟ ಫೈಟಲ್ಲಿ ಗೆಲ್ಲೋದು ಯಾರು ಅಂತ. ತಲಾ 24 ವಿಕೆಟ್ಸ್, ಯಾರಿಗೆ ಪರ್ಪಲ್ ಕ್ಯಾಪ್? ಬೆಂಗಳೂರು ತಂಡಕ್ಕೆ ಬೌಲಿಂಗ್ ಬ್ಯಾಕ್ ಬೋನ್ ಅಂದರೆ ಅದು ಭುವನೇಶ್ವರ್ ಕುಮಾರ್. ಹಾಗೆ ಗುಜರಾತ್ ತಂಡಕ್ಕೆ ಬೌಲಿಂಗ್ ಬ್ರಹ್ಮಾಸ್ತ್ರವಾಗಿರುವಂಥದ್ದು ಕಗಿಸೋ ರಬಾಡ. ಈ ಸೀಸನ್ನಲ್ಲಿ ಇಬ್ಬರೂ ಕೂಡ
14 ಪಂದ್ಯಗಳಲ್ಲಿ 24 ವಿಕೆಟ್ ಅನ್ನು ತೆಗೆದು ಪರ್ಪಲ್ ಕ್ಯಾಪ್ ರೇಸ್ನಲ್ಲಿ ಜಂಟಿ ಅಗ್ರಸ್ಥಾನದಲ್ಲಿ ಇದ್ದಾರೆ. ಬೆಸ್ಟ್ ಎಕಾನಮಿ ಇರೋದ್ರಿಂದ ಭುವಿ ಇದರಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಈಗ ಇವರಿಬ್ಬರ ಕಾಳಗದಲ್ಲಿ ಯಾರಿಗೆ ಪರ್ಪಲ್ ಕ್ಯಾಪ್ ಗೆಲುವು ಎನ್ನುವಂತ ಕುತೂಹಲ ಕೂಡ ಇದೆ. ಹಾಗೆ ಕ್ವಾಲಿಫೈರ್ 1 ನಲ್ಲಿ ಇವರಿಬ್ಬರ ಪ್ರದರ್ಶನವೇ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಕೂಡ ಆಗಲಿದೆ. ಒಟ್ನಲ್ಲಿ ಎರಡೂ ತಂಡಗಳು ಸೇಮ್ ಪೊಸಿಷನ್ ಅಲ್ಲೇ ಇದ್ದಾರೆ. ಇಬ್ಬರಿಗೂ ಕೂಡ ಈಕ್ವಲ್ ಚಾನ್ಸ್ ಅಂತೂ ಇದ್ದೇ ಇದೆ. ಆದರೆ ರೈಟ್ ಟೈಮಲ್ಲಿ ಯಾರು ರೈಟ್ ಗೇಮ್ ಆಗಿ ಡೈರೆಕ್ಟ್ ಫೈನಲ್ನ ರೀಚ್ ಆಗ್ತಾರೆ, ಯಾರು ಜಾರಿ ಬಿದ್ದು ಮತ್ತೊಂದು ಪಂದ್ಯಕ್ಕಾಗಿ ಕಾಯ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಿಮ್ಮ ಪ್ರಕಾರ RCB ವರ್ಸಸ್ ಗುಜರಾತ್ ನಡುವಿನ ಕ್ವಾಲಿಫೈರ್ 1 ನಲ್ಲಿ ಯಾರು ಗೆಲ್ಲಬಹುದು, ಹಾಗೆ ಯಾವ ತಂಡ ಸ್ಟ್ರಾಂಗ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.